ರಾಜ್ಯದ ಮಾವು ಬೆಳೆಗಾರರಿಗೆ ಇದು ಸಂಬಂಧಪಟ್ಟಿದ್ದು. ಅದು ಅತಿ ಹೆಚ್ಚಿನದಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮಾವು ಬೆಳೆಯೋದ್ರಿಂದ ಅದು ನಮಗೆ ಮುಖ್ಯ ಆಗ್ತದೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾಳೆ ತನಕ ನಾವು ತಾಳ್ಮೆಯಿಂದ ಇರಬೇಕಾಗ್ತದೆ. ಸಚಿವರಂತ ಬೆಳಗ್ಗೆ ಸುರೇಶ್ ನೇರವರನ್ನ ಮಾತಾಡ್ತಾ ಹೋಗ್ತೀವಿ ಸರ್. ಈಗ ಮಾವಿನ ಬೆಂಬಲ ಬೆಲೆ ವಿಚಾರವಾಗಿ ಸಾಕಷ್ಟು ಹೋರಾಟಗಳಾಗ್ತವೆ. ಇವತ್ತು ಜೆಡಿಎಸ್ ಶಾಸಕರು ಕೂಡ ವಿಧಾನಸೌಧದಲ್ಲಿ ಬಂದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಇದಕ್ಕೆ ಸರ್ ನಿಮ್ಮ ಸರ್ಕಾರದ ನಿಲುವು, ನೀವು ಸಚಿವರಾಗಿದ್ದೀರಿ? ಈಗ ನೋಡಿ, ನಾನು ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ರೈತರು ಎಲ್ಲ ಬಂದು ಕೋಲಾರ ಜಿಲ್ಲೆಯಿಂದ ಬಂದು ನಾನು ಭೇಟಿ ಮಾಡಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಮಾವು ಬೆಳೆಗಾರರು ಅತಿ ಹೆಚ್ಚಿನದಾಗಿರುವಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಅವರ ಕಷ್ಟಗಳ ಅರಿವು ನಮಗಿದೆ, ಸರ್ಕಾರಕ್ಕಿದೆ. ಸ್ವತಃ ನಾನೇ ರೈತ ಕುಟುಂಬದಿಂದ ಬಂದವನಿಗಿಂತ ನನಗೂ ಸಹ ಅವರ ಕಷ್ಟದ ಅರಿವಿದೆ. ಮತ್ತು ಅದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೋಲಾರದಲ್ಲಿ ಬೆಳೆದಂಥ ತೋತಾಪುರಿ ಮತ್ತು ಬೇರೆ ಮಾವಿನ ಹಣ್ಣುಗಳನ್ನು ಅವರ ರಾಜ್ಯಕ್ಕೆ ಕೊಂಡೊಯ್ಯಬಾರ್ದು ಅಂತ ಹೇಳಿ ರೂಲ್ಸ್ ಮಾಡಿದ್ರು. ಅದರ ವಿರುದ್ಧವಾಗಿ ಸಹ ನಾವು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದು. ಅದಕ್ಕೆ ಅವರೇನು ಇವತ್ತಿನವರೆಗೂ ಉತ್ತರ ಬರೆದಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೂ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಮನವಿ ಮಾಡಿದ್ದೀವಿ, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ. ನೋಡೋಣ ಅವರು ಯಾವ ಥರ ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ. ಮತ್ತು ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ಟಲ್ಲಿ ನಾವು ನಾಳೆ ಇದರ ವಿಷಯವಾಗಿ ಪ್ರಸ್ತಾಪವನ್ನು ಮಾಡಿ ಬೆಳಿಗ್ಗೆನೇ ನಾನು ಮುಖ್ಯಮಂತ್ರಿಗಳಿಗೆ ಇನ್ನೊಂದ್ಸರಿ ನಾನು ಇಡೀ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾಳೆ ನಡೆಯುವಂಥ ಸಚಿವ ಸಂಪುಟದ ಸಭೆಯಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ರೈತರಿಗೆ ಯಾವ ರೀತಿ ಸಹಾಯ ಮಾಡೋದು ಅಂತ ನಾಳೆ ಹೇಳ್ತೀವಿ. ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು ಮತ್ತು ಇಡೀ ಸಚಿವ ಸಂಪುಟ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ನಿಲ್ತದೆ. ಅವರಿಗೆ ಬೆಂಬಲ ಬೆಲೆಯನ್ನು ನಾವು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದು ಎಷ್ಟು ಅಂತ ನಾಳೆ ತೀರ್ಮಾನ ಮಾಡಿ. ನಿರ್ಬಂಧ ತೆರವಿನ ಬಗ್ಗೆ ಸಚಿವರಾಗಿ ನೀವು ಆಗಲಿ ಮತ್ತು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈಗ ಪಕ್ಕದ ರಾಜ್ಯದವರು ಸವಾಲುಗಳನ್ನು ಕೂಡ ತೋರಿಸ್ತಾರೆ. ನಮ್ಮಿಂದ ಇತ್ತೀಚಿನ ದಿನಗಳಲ್ಲಿ ಆನೆ ಕೂಡ ಪಡ್ಕೊಂಡು ಹೋದ್ರು, ಬೇರೆ ಬೇರೆ ವಿಚಾರಗಳಿಂದ ನಮ್ಮ ಅನುಕೂಲ ಪಡೀತಾರೆ. ಆದರೆ ನಮ್ಮ ರೈತರ ಸಮಸ್ಯೆ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅವರು ಅಂತ ಹೇಳಿ. ನೋಡಿ, ಇದು ಭಾಳ ಅಮಾನವೀಯವಾಗಿ ಇವತ್ತು ಪಕ್ಕದ ರಾಜ್ಯಗಳು ನಮ್ಮ ರಾಜ್ಯದ ರೈತರು ಬೆಳೆದಂತಹ ಬೆಳೆಯನ್ನು ಅವರ ರಾಜ್ಯದಲ್ಲಿ ಮಾರಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ಈಗಾಗಲೇ ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಮನಸ್ಸಲ್ಲಿದ್ದಂತಹ ಬೇಜಾರನ್ನು ಹೇಳಿದ್ವಿ. ಅದರ ಪ್ರಕಾರ ಮುಖ್ಯಮಂತ್ರಿಗಳು ಸುಮಾರು 2 ಸರ್ತಿ ಆಂಧ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಈ ಥರ ಮಾಡೋದು ಅಮಾನವೀಯ. ಯಾಕಂದರೆ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ನಾವು ನಮ್ಮ ರೈತರು ಬೆಳೆದಂಥ ಬೆಳೆಯನ್ನು ಪಕ್ಕದ ರಾಜ್ಯವ್ರು ತಗೊಂಡಿಲ್ಲ ಅಂದರೆ ಅವರು ಸಹ ಭಾಳಷ್ಟು ಬೆಳೆಗಳನ್ನು, ಅವರ ಉತ್ಪನ್ನಗಳನ್ನು ನಮ್ಮ ರಾಜ್ಯಕ್ಕೆ ಕಳಿಸ್ತಾರೆ. ಅದಕ್ಕೆ ನಾವು ಸಹ ಮುಂದಿನ ದಿನಗಳಲ್ಲಿ ನಾವು ಸಹ ನಿರ್ಬಂಧವನ್ನು ಹೇರುವಂಥ ಕೆಲಸ ನಾವು ಮಾಡಬೇಕು. ಅವರು ಸೀರಿಯಸ್ ಆಗಿ ನಾವು ಕೊಟ್ಟಂಥ ಸಲಹೆಯನ್ನು ಅವರು ತಿರಸ್ಕಾರ ಮಾಡಿದರೆ ನಾವು ಸ್ವಲ್ಪ ದಿನ ನೋಡಿ ಅವರು ಏನಾದರೂ ಅವ್ರ ಬೆಳೆಗಳನ್ನು ನಮ್ಮ ರಾಜ್ಯಕ್ಕೆ ಬಂದವಾಗ ನಾವು ಸಹ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವು ನಮ್ಮ ರಾಜ್ಯದ ರೈತರ ಪರವಾಗಿ ಇದ್ದೀವಿ. ಪ್ರಜಾಪ್ರಭುತ್ವ ದೇಶ ನಾವು. ಈ ಥರ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಆಂಧ್ರವನ್ನು ಏನು ಮಾಡಿದ್ದಾರೆ, ಇದು ಅಕ್ಷಮ್ಯ. ಇದು ಆಂಧ್ರ ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಎಚ್ಚರಿಕೆನ ಅಂತ ಆದರೂ ತಿಳ್ಕೊಬೋದು, ತಿಳುವಳಿಕೆ ಆದರೂ ಅಂತ ತಿಳ್ಕೊಬೋದು, ಸಲಹೆ ಆದರೂ ತಿಳ್ಕೊಬೋದು. ನಮ್ಮ ರೈತರ ಬೆಂಬಲಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ. ಅದರ ಪ್ರಕಾರ ಅವ್ರು ಯಾವ ಥರ ಅದು ತಿಳ್ಕೊಂಡು ಇದನ್ನು ಕೂಡಲೇ ಈ ನಿರ್ಬಂಧವನ್ನು ಅವ್ರು ಹಿಂತೆಗೆಬೇಕು ಅಂತ ನಾನು ಈ ಸಮಯದಲ್ಲಿ ಆಗ್ರಹ ಮಾಡ್ತೀನಿ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಕೋಲಾರ ಭಾಗದ ನಿಮ್ಮ ಜಿಲ್ಲೆ ಉಸ್ತುವಾರಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ಮಾವಿನ ಸಿಹಿ ಸಿಗುತ್ತಾ? ನನ್ನ ಪ್ರಕಾರ ಸಿಹಿ ಸಿಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಪ್ರಕಾರ ನಾಳೆ ಇಡೀ ಸಚಿವ ಸಂಪುಟದಲ್ಲಿ ಎಲ್ಲ ಸದಸ್ಯರುಗಳು, ಎಲ್ಲ ಮಂತ್ರಿಗಳು ಇದರ ಪರವಾಗಿದ್ದಾರೆ. ನಾಳೆ ನಾವು ಇದ್ರ ಬಗ್ಗೆ ತೀರ್ಮಾನ ತಗೋತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು